ಕುಮ್ಮಟದ ಖಂಡಗಾರದ ವಿನಾಯಕ್ ಪಟ್ಟಗಾರ ಅವರ ಮನೆಯ ಬಾವಿಯಲ್ಲಿ 2 ಕಾಳಿಂಗ ಸರ್ಪಗಳು ಇದ್ದವು. ವಿಷಯ ತಿಳಿಯುತ್ತಲೇ ಕುಮ್ಮಟ ಕಲಾಭಾಗದ ನಿವಾಸಿ ಉರಗ ತಜ್ಞ ಪವನ್ ನಾಯ್ಕ್ ಅವರಿಗೆ ವಿಷಯ ತಿಳಿಸಲಾಯಿತು. ಬಾವಿಯ ಆಳದಲ್ಲಿ ಬಂಡೆಕಲ್ಲಿನಲ್ಲಿ ಅಡಗಿದ್ದರಿಂದ ಅನಿವಾರ್ಯವಾಗಿ ಬಾವಿಯಲ್ಲಿ ಇಳಿದು ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು. ಬಂಡೆಕಲ್ಲನ್ನು ಸರಿಸಿ ಕೆಲವೇ ನಿಮಿಷದಲ್ಲಿ 1 ಕಾಳಿಂಗ ಸರ್ಪವನ್ನ ಬಾವಿಯಲ್ಲಿಯೇ ಚೀಲಕ್ಕೆ ಸೇರಿಸಲು ಪವನ್ ಸಫಲರೇನೋ ಆದ್ರು. ಆದರೆ ಇನ್ನೊಂದು ಕಾಳಿಂಗ ಮಾತ್ರ ಚೀಲಕ್ಕೆ ಬಾರದೆ ಸಿಕ್ಕಾಪಟ್ಟೆ ಪ್ರತಿರೋಧ ತೋರ್ತಿತ್ತು. ಏನು ಮಾಡಬೇಕೆಂದು ತೋಚದಿರುವ ಪರಿಸ್ಥಿತಿಯಲ್ಲಿ ತಾವೇ ರಿಸ್ಕ್ ತೆಗೆದುಕೊಂಡು ಪವನ್ ನಾಯ್ಕ್ ಅವರು ನಾಯಿ ಹಾಗೂ ಬೆಕ್ಕುಗಳನ್ನು ಹಿಡಿಯಲು ಬಳಸುವ ಬಲೆಯ ಜಾಳಿಗೆ ಬಳಸಿ ಸುಮಾರು 2.5 ಗಂಟೆ ಕಾರ್ಯಾಚರಣೆ ನಡೆಸಿ ಕಾಳಿಂಗವನ್ನ ರಕ್ಷಿಸಿದ್ರು. ನಂತರ ಸ್ಥಳೀಯರಿಗೆ ಮಾಹಿತಿ ಹಂಚಿಕೊಂಡ್ರು. ಈ ಬೇಸಿಗೆನಲ್ಲಿ ನಮ್ಮ ಮಳೆಗಾಲದಲ್ಲಿ ಎಲ್ಲರೂ ಮನೆ ಬಾವಿಲು ನೀರು ಸಿಗ್ತದೆ. ಬೇಸಿಗೆ ಆದಂತ ಎಂತ ಮಾಡ್ತೀವಿ ನಾವು ಪಕ್ಕದ ಮನೆ ಬಾವಿಗೆ ಹೋಗ್ತೀವಿ. ಹಂಗೆಯ ಕಾಡಿನಲ್ಲಿ ಅದಕ್ಕೆ ನೀರಿನ ಸಮಸ್ಯೆ ಆದವಾಗ ಸ್ವಲ್ಪ ಜಾಸ್ತಿ ದೊಡ್ಡ ಏರಿಯಾ ಕವರ್ ಮಾಡ್ತದೆ ನೀರು ಮತ್ತೆ ಆಹಾರ ಹುಡುಕಕ್ಕೆ. ಒಂದು ರೀಸನ್. ಮತ್ತೊಂದು ಏನಂತಂದ್ರೆ ಮೊಟ್ಟೆ ಇಡು ಸೀಸನ್ ಇದೆ ಕಾಳಿಂಗ ಸರ್ಪ. ಮೊಟ್ಟೆ ಇಡು ಸೀಸನ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅದೇ ಒಂದು ಹೆಣ್ಣು ಹಾವು ಇದ್ರೆ ಅದ್ರ ಹಿಂದೆ 2-3 ಗಂಡು ಹಾವು ಬರೋ ಚಾನ್ಸಸ್. ಅದ್ರ ಸಲುವಾಗಿ ಒಂದ್ರ ಹಿಂದೆ ಒಂದು ಬಂದು ಬಿದ್ದದು. ನಾನು ಫಸ್ಟ್ ಹಿಡಿದದ್ದು ಹೆಣ್ಣು ಕಾಳಿಂಗ, ಫಸ್ಟ್ ಸಣ್ಣದು. ಇದು ದೊಡ್ಡದು, ಇದು ಗಂಡು ಕಾಳಿಂಗ. ಅಂದ್ರೆ ಒಂದೇ ಮನೆಯಲ್ಲಿ 3 ಹಾವು 4 ಹಾವು, ಕೆಲವೊಂದು ಕಡೆ 5-6 ಹಾವು ಓಡಾಟ ಇದ್ದದ್ದೆಲ್ಲ ನಮ್ಗೆ ಫೋನ್ ಬಂದದ್ದು ಅದೇ. ಹಿಂಗಾಗಿ ಇದು ನ್ಯಾಚುರಲ್ ಆಗದು. ಬಟ್ ಈ ಟೈಮ್ ಅಷ್ಟೇ, ಮಳೆಗಾಲದ ನಂತರ ನಿಮಗೆ ಕಾಳಿಂಗ ಸರ್ಪ ಎಲ್ಲ ಕಾಣುವುದಿಲ್ಲ, ಅದು ಅದರ ಜಾಗಕ್ಕೆ ಹೋಗ್ತದೆ. ಹೀಗಾಗಿ ಈ ಬೇಸಿಗೆ ಟೈಮ್ ನಲ್ಲಿ ಏನ್ ಕಾಳಿಂಗ ಸರ್ಪ ಓಡಾಡ್ತದಲ್ಲ, ಆ ಟೈಮ್ ನಾವೇ ಸ್ವಲ್ಪ ಸುಧಾರಿಸ್ಕೊಂಡು ಅದ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಕಾಳಿಂಗ ಸರ್ಪ ಇರೋದ್ರಿಂದ ನಮಗೆ ಕಚ್ತದೆ ಅನ್ನೋದು ನಮ್ಮ ತಲೆಯಲ್ಲಿ ಬರ್ತದೆ. ಅದು ಇಲ್ಲ ಅಂತಂದ್ರೆ ಎಷ್ಟು ಹಾವು ನಮಗೆ ಕಚ್ತಿತ್ತು ಅನ್ನೋದು ಯಾರು ಯೋಚನೆ ಮಾಡಬೇಕು. 2 ಕಾಳಿಂಗಗಳನ್ನ ರಕ್ಷಿಸುವುದು, ಹಾಗೆಯೇ ಅಲ್ಲಿದ್ದ ಜನರಿಗೂ ಧೈರ್ಯ ತುಂಬುವುದು ಅಲ್ಲದೆ ಬಂಡೆ ನಡುವೆ ಬಾವಿಯಲ್ಲಿ ಅವಿತು ಕುಳಿತಿರುವ ಹಾವನ್ನ ಹಿಡಿಯುವುದು ಸುಲಭವಾಗಿರಲಿಲ್ಲ. ಕೊನೆಗೂ 2.5 ಗಂಟೆಯ ನಿರಂತರ ಶ್ರಮದಿಂದ ಈ ಕಾರ್ಯಾಚರಣೆ ಸಫಲವಾಯಿತು. ಉರಗ ತಜ್ಞ ಪವನ್ ದೇಸಾಯಿಯಿಂದ ಜನ ನಿಟ್ಟುಸಿರು ಬಿಟ್ರು. ಇದರ ಸಂಪೂರ್ಣ ಚಿತ್ರೀಕರಣವನ್ನ ಖ್ಯಾತ ಛಾಯಾಗ್ರಾಹಕ ಗೋಪಿ ಜಾಲಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ.